ಪ್ರಿಯಾಂಕರ್ಗೆ ಮತ್ತು ಟೀಮ್ ಈ ಕಿಯಾನೆಸ್ಗೆ ಒಂದು ಹೊಸ ರೂಪವನ್ನು ಕೊಟ್ಟಿದೆ. ನಾನು ಎಲ್ಲರ ಪರವಾಗಿ ಅವ್ರಿಗೆ ಆ ಟೀಮ್ಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಾನು ಶಾಲೆಯಲ್ಲಿ ಓದ್ತಿದ್ದಾಗ ನನಗೆ ನೆನಪು, ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಗಿತ್ತು. ಎಸ್.ಎಂ. ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ರು, ವೀರಪ್ಪ ಮೊಯ್ಲಿ ಅವರು ಸ್ಟೇಟ್ ಮಿನಿಸ್ಟರ್ ಇದ್ರು. ಆಗ ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಆಯಿತು. ಆಗ ಇದರ ಬಗ್ಗೆ ಒಂದು ದೊಡ್ಡ ವ್ಯಾಪಕವಾದಂತಹ ಚರ್ಚೆ ನಡೀತಾ ಇತ್ತು. ಆಗೆಲ್ಲ ಈ ಕ್ಯಾಲ್ಕುಲೇಟರ್ ಇರಲಿಲ್ಲ. ನಾವೆಲ್ಲ ಸ್ಕೂಲ್ಗಳಲ್ಲಿ ಜಸ್ಟ್ 10th ಅಲ್ಲಿ ಇದ್ದೆ ನಾನು, ಕ್ಯಾಲ್ಕುಲೇಟರ್ ಅಲ್ಲಿ ಇರಲಿಲ್ಲ. ಸೊ ಹಿಂಗಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿ ಆಗ ದೊಡ್ಡ ವ್ಯಾಪಕವಾಗಿ ಚರ್ಚೆ ನಡೀತಾ ಇತ್ತು. ಅದಾದ ಸ್ವಲ್ಪ ದಿನಕ್ಕೆ ವಾಚ್ಗಳು ಬಂತು, ಎಲೆಕ್ಟ್ರಾನಿಕ್ ವಾಚಸ್ ಬಂತು. ಹಂಗೆ ಇವತ್ತು ಬೆಳೆದು 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 ಇಡೀ ಪ್ರಪಂಚ ಬೆಂಗಳೂರು ನೋಡೋ ರೀತಿ ಆಗಿದೆ. ಬಹಳ ಚೆನ್ನಾಗಿ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇವತ್ತು ಮಧ್ಯದಲ್ಲಿ 1-2 ವರ್ಷ ಸ್ವಲ್ಪ ಡೀಪ್ ಆಗಿತ್ತು ಈ ಸಂಸ್ಥೆಗೆ. ಇದಕ್ಕೆ ಮತ್ತೆ ಒಂದು ಹೊಸ ರೂಪವನ್ನ ಇವತ್ತು ಷರತ್ತು ಮತ್ತು ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ರೂಪವನ್ನ ಕೊಡ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಭಾಷಣ ಇಲ್ಲೇನು ಮಾಡೋದಿಲ್ಲ. ಈ ದೇಶಕ್ಕೆ ಒಂದು ಹೊಸ ಮುನ್ನಡೆಯನ್ನ ಬರೀತಾ ಇದ್ದೀರಿ. ಈ ಪೋರ್ಟಲ್ ಇಂದ ಬಹುಶಃ ಯಾವುದೇ ಏನೇ ಸಂಗ್ರಹ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಇಬ್ರು ಕೂಡ ಅನುಕೂಲ ಆಗ್ತದೆ. ವಿಶ್ವ ಮಟ್ಟದ ಯಾವುದೇ ಬಿಸ್ನೆಸ್ ಮೆನ್, ರಾಜ್ಯದವರು, ಬೇರೆ ರಾಜ್ಯದವರು ಬಂದು ಇಲ್ಲಿ ಪ್ರೊಫೆಷನಲ್ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ತಂತ್ರಜ್ಞಾನದಿಂದಲೇ ಇವತ್ತು ಪ್ರತಿಯೊಂದು ವಿಚಾರನೂ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ, ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ತಂತ್ರಜ್ಞಾನದಿಂದನೇ ಸಂಪತ್ತು. ಸೊ ತಂತ್ರಜ್ಞಾನದಿಂದನೇ ಈಗ ಪ್ರತಿಯೊಂದನ್ನು ಕೂಡ ಹೇಳಿಕೆಯನ್ನ ಇವತ್ತು ನಾವು ಗಮನಿಸ್ತಾ ಇದ್ದೇವೆ. ಸೊ ಅದಕ್ಕೆ ನಮ್ಮ ಈ ಕಿಯಾನಿಕ್ಸ್ ಸಂಸ್ಥೆ, ನಮ್ಮ ಸರ್ಕಾರದ ಸಂಸ್ಥೆ, ಪ್ರೈವೇಟ್ ಅವರು ಬಹಳ ಪ್ರೊಫೆಷನ್ ಆಗಿ ಮಾಡ್ತಾರೆ, ನಾನಿಲ್ಲ ಅಂತ ನಾನು ಹೇಳುದಿಲ್ಲ. ಸೊ ನಮ್ಮಲ್ಲಿರುವಂತಹ ಒಂದು ಜ್ಞಾನದ ಭಂಡಾರ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ. ಸೊ ಗ್ರಾಮೀಣ ಪ್ರದೇಶದ ಹುಡುಗರುಗಳು ಕೂಡ ನಾವು ತಯಾರು ಮಾಡಿ ಇವತ್ತು ಕಿಯಾನಿಕ್ಸ್ ಇಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸೇವೆಯನ್ನು ಮಾಡ್ತಾ ಇರೋದು. ಈಗ ತಾನೇ ಅವರೇನು ಅವರ ವೆಬ್ಸೈಟ್ ಅಲ್ಲಿ ಮತ್ತೇನು ಪ್ರೆಸೆಂಟೇಶನ್ ಮಾಡಿದ್ರು ಅದನ್ನೆಲ್ಲ ನಾವು ಗಮನಿಸಿದ್ದೇವೆ. ಸೊ ಎನಿವೇ, ಐ ವುಡ್ ಲೈಕ್ ಟು ವಿಶ್ all the team members of the electronic Kionics and other organizations which are there in this building, a new professional touch has been given. So I think whoever comes and visit this office, I think I am confident that they will use it properly, gain for their professions and gain for their whatever the business they come in. Anyway, I would like to thank Ekab Krawal also. She's a very knowledgeable officer with a long, rich experience in this IT sector. With her team and efforts and the guidance of Mr. Priyank and our Sharat, this will go a long way, not only for the state, it is for the entire IT sector, so which is getting a new shape for the betterment for the global world. I wish you all the best. Let us discuss other things on a later time. Thank you. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.